ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಹತ್ಯಾಕಾಂಡದ ತನಿಖೆಯಲ್ಲಿರುವ ಎಸ್ಐಟಿ ದಿನೇ ದಿನೇ ಈ ಪ್ರಕರಣದ ತಿರುವನ್ನು ಬದಲಿಸುತ್ತಿದೆ. ಅಲ್ಲದೆ ಈ ತನಿಖೆಯಲ್ಲಿ ಕೇಂದ್ರ ಬಿಂದುವಾಗಿರುವ ಭೀಮನ ನಡೆಯೂ ಕೂಡ ಕ್ಷಣ ಕ್ಷಣಕ್ಕೂ ಕುತೂಹಲ ಹುಟ್ಟಿಸ್ತಿದೆ. ನಿಜಕ್ಕೂ ಅಲ್ಲೇನಾಗ್ತಿದೆ ಅನ್ನೋ ಸ್ಪಷ್ಟ ಚಿತ್ರಣವಂತೂ ಎಸ್ಐಟಿ ಅಧಿಕಾರಿಗಳಿಗೆ ಬಿಟ್ಟರೆ ಮತ್ತಿನ್ಯಾರಿಗೂ ಇಲ್ಲ. ಆದರೆ ಇಡೀ ದೇಶದ ಮಾಧ್ಯಮಗಳ ಚಿತ್ತ ಧರ್ಮಸ್ಥಳದಲ್ಲಿಯೇ ನೆಟ್ಟಿರೋದಂತೂ ಸುಳ್ಳಲ್ಲ. ಇತ್ತ ಕಡೆ ಧರ್ಮಸ್ಥಳದ ನಿವಾಸಿಗಳಲ್ಲೂ ನಾನಾ ಅಂತೆ ಕಂತೆಗಳು ಹರಿದಾಡ್ತಿವೆ. ಒಬ್ಬ ಇಲ್ಲ ಅಂದ್ರೆ 10 ಮಂದಿ ಇದೆ ಅಂತಾರೆ. ಅಂತೂ ಮಂಜುನಾಥ ಕಣ್ಬಿಟ್ಟ ಅಣ್ಣಪ್ಪ ಸ್ವಾಮಿ ನ್ಯಾಯ ದೊರಕಿಸಿಕೊಡ್ತಾನೆ ಅನ್ನೋ ನಂಬಿಕೆಯ ಮೇಲೆಯೇ ಕೋಟ್ಯಾಂತರ ಮಂದಿ ಈ ಪ್ರಕರಣವನ್ನ ಆಲಿಸುತ್ತಿದ್ದಾರೆ. ದೂರುದಾರನ ಮಾಹಿತಿಯ ಆಧಾರದಲ್ಲಿ ನಡೆಯುತ್ತಿರುವ ಈ ಕಾರ್ಯಾಚರಣೆಯು ರಾಜ್ಯಾದ್ಯಂತ ಮಾತ್ರವಲ್ಲ, ದೇಶಾದ್ಯಂತ ತೀವ್ರ ಕುತೂಹಲ ಮೂಡಿಸಿದೆ. ಸೋಮವಾರದಿಂದ ನಿನ್ನೆವರೆಗೂ ಅಂದ್ರೆ ಶುಕ್ರವಾರದವರೆಗೆ 5 ದಿನಗಳ ಕಾರ್ಯಾಚರಣೆ ಏನಾಯ್ತು ಅನ್ನೋದು ತಿಳಿದಿರುವಂತದ್ದೇ. ಆದ್ರೆ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಒಂದು ಅಪಸ್ವರ ಕೇಳಿ ಬರ್ತಿದೆ. ಅದೇನಂದ್ರೆ ಭೀಮನಿಗೆ ಬೆದರಿಕೆ ಶುರುವಾಗಿದ್ಯಂತೆ. ಅದು ಕೂಡ ಎಸ್ಐಟಿ ಅಧಿಕಾರಿಯಿಂದಲೇ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಪ್ರಕರಣದಲ್ಲಿ ಇದೇನು ಗಾಸಿಪ್, ಏನಾಗಬಹುದು ಮುಂದಕ್ಕೆ, ಇಲ್ಲಿವರೆಗೂ ಏನಾಗಿದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂಳಲಾಗಿದೆ ಎಂದು ಅನಾಮಿಕ ದೂರುದಾರ ನೀಡಿದ ದೂರಿನ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿತು. ಎಸ್ಐಟಿಗೆ ಕೂಡ ನೀಡಿತು. ಇದೀಗ 1 ವಾರದಿಂದ ರಹಸ್ಯ ಭೇದಿಸುತ್ತಿರುವ ಎಸ್ಐಟಿ ತಂಡ ಇಲ್ಲಿವರೆಗೂ ಏನೆಲ್ಲ ಕಾರ್ಯಾಚರಣೆ ನಡೆಸಿದೆ ಅನ್ನೋದನ್ನ ನೋಡೋದಾದ್ರೆ, ಕಾರ್ಯಾಚರಣೆಯ ಮೊದಲ ದಿನವಾದ ಸೋಮವಾರ ದೂರುದಾರನು ನೇತ್ರಾವತಿಯ ನದಿಯ ಸ್ನಾನಘಟ್ಟದಲ್ಲಿ 13 ಸ್ಥಳಗಳನ್ನು ಗುರುತಿಸಿದ್ದ. ಈ ಸ್ಥಳಗಳನ್ನು ಎಸ್ಐಟಿ ತಂಡವು ಭೇಟಿಯಾಗಿ ಪರಿಶೀಲಿಸಿತು. ಗುರುತಿಸಲಾದ ಪ್ರತಿಯೊಂದು ಸ್ಥಳಕ್ಕೆ ಟೇಪ್ ಕಟ್ಟಿ ಮಾರ್ಕಿಂಗ್ ಮಾಡಲಾಗಿತ್ತು. ಜೊತೆಗೆ ಈ ಸ್ಥಳಗಳ ಭದ್ರತೆಗಾಗಿ ಶಸ್ತ್ರಸಜ್ಜಿತವಾದ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ನಿಯೋಜಿಸಲಾಯಿತು. ದಟ್ಟ ಅರಣ್ಯ ಪ್ರದೇಶದಲ್ಲಿ ರಾತ್ರಿ ಹಗಲು ಸರ್ಪಗಾವಲು ಒಡ್ಡಲಾಯಿತು. ಇದರಿಂದ ಯಾವುದೇ ಅನಧಿಕೃತ ವ್ಯಕ್ತಿಗಳು ಸ್ಥಳವನ್ನ ಪ್ರವೇಶಿಸದಂತೆ ನಿರ್ಬಂಧವನ್ನ ಹೇರಲಾಗಿತ್ತು. ಮಂಗಳವಾರ ಎಸ್ಐಟಿ ತಂಡ ಮೊದಲ ಸ್ಥಳದಲ್ಲಿ ಉತ್ಖನನ ಕಾರ್ಯವನ್ನ ಆರಂಭಿಸಿತು. ಆರಂಭದಲ್ಲಿ ಪಂಚಾಯಿತಿಯ ಸುಮಾರು 13 ಜನ ಕೂಲಿ ಕಾರ್ಮಿಕರನ್ನ ಬಳಸಿಕೊಂಡು ಉತ್ಖನನ ಮಾಡಲಾಗತ್ತೆ. ಆದರೆ ಮಳೆಯ ಹಿನ್ನೆಲೆಯಲ್ಲಿ ಕಾರ್ಯವನ್ನ ವೇಗಗೊಳಿಸಲು ಮಿನಿ ಜೆಸಿಬಿಯನ್ನ ಬಳಕೆ ಮಾಡಲಾಯಿತು. ಎಸ್ಐಟಿ ತಂಡದ ಐಪಿಎಸ್ ಅಧಿಕಾರಿ ಡಿಐಜಿ ಎಂಎನ್ ಅನುಚೇತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಒಂದು ಐಡಿ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಪತ್ತೆಯಾಯಿತು. ಇದನ್ನ ಮುಂದಿನ ತನಿಖೆಗಾಗಿ ಪರಿಶೀಲನೆಗೆ ಒಳಪಡಿಸಲಾಯಿತು. ಇಡೀ ದಿನವೂ ಈ ಮೊದಲ ಸ್ಥಳದ ಮಹಜರು ಕಾರ್ಯ ನಡೆಯಿತು. ಬುಧವಾರದಂದು ಎಸ್ಐಟಿ ತಂಡ 2ನೇ, 3ನೇ, 4ನೇ ಮತ್ತು 5 ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನ ಕೈಗೊಳ್ತು. ಆದರೆ ಈ ಎಲ್ಲಾ ಸ್ಥಳಗಳಲ್ಲಿಯೂ ಯಾವುದೇ ಅವಶೇಷಗಳು ಅಥವಾ ವಸ್ತುಗಳು ಪತ್ತೆಯಾಗಲಿಲ್ಲ. ಈ ಫಲಿತಾಂಶವು ತನಿಖೆಗೆ ಸವಾಲು ಒಡ್ಡಿದ್ರೂ ಎಸ್ಐಟಿ ತಂಡ ದೂರುದಾರನ ಮಾಹಿತಿಯ ಆಧಾರದಲ್ಲಿ ಉಳಿದ ಸ್ಥಳಗಳಲ್ಲಿ ತನಿಖೆಯನ್ನ ಮುಂದುವರಿಸಿತ್ತು. ಈ ದಿನದ ಕಾರ್ಯಾಚರಣೆಯಲ್ಲಿ ಐಪಿಎಸ್ ಅಧಿಕಾರಿಗಳಾದ ಜಿತೇಂದ್ರ ಕುಮಾರ್ ದಯಾಮ, ಎಸ್ಪಿ ಸೈಮನ್, ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್, ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಮತ್ತು ಇತರ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು. ಗುರುವಾರದಂದು 6ನೇ ಸ್ಥಳದಲ್ಲಿ ನಡೆದ ಉತ್ಖನನ ಕಾರ್ಯದಲ್ಲಿ ಒಟ್ಟು 25 ಅವಶೇಷಗಳು ಪತ್ತೆಯಾದವು. ಇದರಲ್ಲಿ 2 ಅಸ್ಥಿಪಂಜರಗಳು ಸೇರಿವೆ ಎಂಬುದು ಬಲ್ಲ ಮೂಲಗಳ ಮಾಹಿತಿ. ಆದರೆ ಎಸ್ಐಟಿ ಇನ್ನೂ ಈ ಕುರಿತು ಸ್ಪಷ್ಟೀಕರಣ ನೀಡಿಲ್ಲ. ಈ ಅವಶೇಷಗಳು ತನಿಖೆಗೆ ಮಹತ್ವದ ಸಾಕ್ಷ್ಯವಾಗಿ ಪರಿಗಣಿತವಾದವು. ಇಡೀ ದಿನವೂ ಈ ಅವಶೇಷಗಳ ಪರಿಶೀಲನೆ ನಡೆಯಿತು ಮತ್ತು ರಾತ್ರಿವರೆಗೂ ಎಫ್ಎಸ್ಎಲ್ ತಂಡ ಮಹಜರು ಕಾರ್ಯವನ್ನು ನಡೆಸಿ ದೊರೆತ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಿದೆ. ಈ ದಿನದಲ್ಲಿ ನಡೆದ ಕಾರ್ಯಾಚರಣೆ ತನಿಖೆಗೆ ಹೊಸ ದಿಕ್ಕನ್ನ ನೀಡಿತು. ಇನ್ನು ಶುಕ್ರವಾರದಂದು ಎಸ್ಐಟಿ ತಂಡ 7ನೇ ಮತ್ತು 8ನೇ ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ಕೈಗೊಳ್ತು. ಆದರೆ ಈ 2 ಸ್ಥಳಗಳಲ್ಲಿ ಯಾವುದೇ ವಸ್ತುಗಳು ಅಥವಾ ಅವಶೇಷಗಳು ಪತ್ತೆಯಾಗಲಿಲ್ಲ. ಎಲ್ಲ 8 ಸ್ಥಳಗಳು ನೇತ್ರಾವತಿ ನದಿಯ ದಂಡದಲ್ಲಿಯೇ ಇದ್ವು. ಆದರೆ ಕೇವಲ 6ನೇ ಸ್ಥಳದಲ್ಲಿ ಮಾತ್ರ ಅವಶೇಷಗಳು ಸಿಕ್ಕಿದ್ವು. ಈ ಫಲಿತಾಂಶವು ತನಿಖೆಯ ಮುಂದಿನ ಹಂತಕ್ಕೆ ಒಂದು ಸವಾಲಾಗಿ ಪರಿಣಮಿಸಿತು. ಇನ್ನು ಶನಿವಾರ ಕೂಡ ಅಂದ್ರೆ ಇಂದು ಕೂಡ ಎಸ್ಐಟಿ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಇವಿಷ್ಟು ಸದ್ಯದ ಬೆಳವಣಿಗೆ. ಆದ್ರೆ ಇದೀಗ ಜನಸಾಮಾನ್ಯರು ಎಲ್ಲಿ ಈ ಕೇಸ್ ಹಳ್ಳ ಹಿಡಿದು ಬಿಡುತ್ತೆ ಅನ್ನೋ ಗೊಂದಲದಲ್ಲಿದ್ದಾರೆ. ಈ ಗೊಂದಲಕ್ಕೆ ಪುಷ್ಟಿ ನೀಡುವಂತಹ ಬೆಳವಣಿಗೆಯೂ ಕೂಡ ಸಣ್ಣದಾಗಿ ಹೊಗೆಯಾಡೋದಕ್ಕೆ ಶುರುವಾಗಿದೆ. ಅದೇನಂದ್ರೆ ದೂರುದಾರ ಭೀಮನ ಜಂಗಾಬಲವನ್ನೇ ಹುದುಗಿಸುವ ಪ್ರಯತ್ನ ನಡೆಯುತ್ತಿದೆಯಂತೆ. ಅದು ಕೂಡ ಭೀಮನಿಗೆ ಒಳಗೊಳಗೆ ಬೆದರಿಕೆ ಹಾಕಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ.
ಅದು ಕೂಡ ಎಸ್ಐಟಿ ಟೀಮ್ನಲ್ಲಿರುವ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜುನಾಥ್ ಗೌಡ ಎಂಬಾತ ತಪ್ಪು ಹೇಳಿಕೆಯನ್ನ ಬರೆಯುವಂತೆ ಫೋರ್ಸ್ ಮಾಡ್ತಿದ್ದಾನೆ ಅನ್ನೋ ಆರೋಪವನ್ನ ದೂರುದಾರ ಪರ ವಕೀಲ ಮಂಜುನಾಥ್ ಅವರ ಆರೋಪ. ಯಾಕಂದ್ರೆ ಭೀಮನನ್ನ ಮೊದಲನೇ ದಿನದಿಂದಲೂ ಸತತ 8 ರಿಂದ 10 ಗಂಟೆಗಳ ಕಾಲ ವಿಚಾರಣೆ ನಡೆಸುತ್ತಿದ್ದಂತಹ ಎಸ್ಐಟಿ ಅಧಿಕಾರಿಗಳು ಪ್ರತಿ ಗಂಟೆಗೊಮ್ಮೆ ಆತನನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಿದ್ರು. ಈ ವೇಳೆ ಮಂಜುನಾಥ್ ಗೌಡ ಎಂಬ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣಾಧಿಕಾರಿ ಭೀಮನ ಮೇಲೆ ಬೆದರಿಕೆ ಹಾಕಿ ತಪ್ಪು ಹೇಳಿಕೆ ನೀಡು ಎಂಬಂತೆ ಗದರಿಸುತ್ತಿದ್ದನೆಂಬ ಆರೋಪ ಮಾಡ್ತಾರೆ. ಜೊತೆಗೆ ತಾನು ಕೊಟ್ಟಿರುವ ದೂರನ್ನು ಹಿಂಪಡೆಯುತ್ತೇನೆಂದು ತಪ್ಪೊಪ್ಪಿಗೆ ಹೇಳಿಕೆಯ ವಿಡಿಯೋವನ್ನು ಮಾಡಿಟ್ಟುಕೊಂಡಿದ್ದಾನೆ ಎಂಬುದು ದೂರುದಾರ ಪರ ವಕೀಲರ ಆರೋಪ. ಈ ಹೇಳಿಕೆಯನ್ನ ಬೆಳ್ತಂಗಡಿ ಎಸ್ಐಟಿ ಶಿಬಿರದಲ್ಲೇ ದಾಖಲು ಮಾಡಲಾಗಿದೆಯಂತೆ. ಹಾಗಾಗಿ ವಕೀಲ ಮಂಜುನಾಥ್ ಈ ಬಲವಾದ ಆರೋಪವನ್ನ ಮಾಡ್ತಿದ್ದಾರೆ. ಅಲ್ಲದೆ ಭೀಮನಿಗೆ ಎಸ್ಐಟಿಯಲ್ಲೂ ರಕ್ಷಣೆ ಇಲ್ಲ, ಬೇಲಿಗೆ ಎದ್ದು ಹೊಲ ಮೇಯ್ದಂತೆ ಆಗುತ್ತಿದೆ. ಹೀಗೆ ಆದಲ್ಲಿ ಪ್ರಕರಣವನ್ನ ಇಂತಹ ಪೊಲೀಸ್ ಅಧಿಕಾರಿಗಳೇ ಮುಚ್ಚಿಬಿಡ್ತಾರೆ. ತನಿಖೆಯಲ್ಲಿ ಪಾರದರ್ಶಕತೆ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಈಗಾಗಲೇ ಸಹಾಯವಾಣಿ ಕೂಡ ತೆರೆಯಲಾಗಿದೆ. ಅಲ್ಲದೆ ವಿಚಾರಣೆಯಲ್ಲಿ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಪೊಲೀಸ್ ಅಧಿಕಾರಿಗಳ ಸಾಥ್ಗೆ ನಿಂತಿರೋದ್ಯಾರು, ಈ ಹತ್ಯಾಕಾಂಡದ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನೆಲ್ಲ ಭೀಮ ಬಾಯ್ಬಿಟ್ಟಿದ್ದಾನೆ ಅಂತ ನಾವೆಲ್ಲರೂ ನಂಬಿದ್ವಿ. ಈ ವಿಚಾರವನ್ನು ವಕೀಲರು ಹೇಳಿದ್ರು. ಇದೀಗ ಇದ್ದಕ್ಕಿದ್ದಂತೆ ಪೊಲೀಸ್ ಅಧಿಕಾರಿಗಳೇ ಈ ರೀತಿಯಾದ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋ ಆರೋಪ ಕೇಳಿದ ನಂತರವಂತೂ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಹೇಳೋಕಾಗ್ತಿಲ್ಲ. ಆದರೆ ಇದೀಗ 8ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಮುಂದುವರೆದಿದ್ದು, ಒಂದು ವೇಳೆ ಯಾವುದೇ ಎವಿಡೆನ್ಸ್ ಸಿಗದಿದ್ದ ಪಕ್ಷದಲ್ಲಿ ನಿನಗೆ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆಯಾಗತ್ತೆ, ನಿನ್ನ ಕುಟುಂಬಸ್ಥರಿಗೆ ತೊಂದರೆಯಾಗತ್ತೆ, ನಿನ್ನ ವಿರುದ್ಧವೇ ಮಾಧ್ಯಮ ತಿರುಗಿ ಬೀಳುತ್ತೆ ಅಂತೆಲ್ಲ ಭೀಮನ ತಲೆ ಕೆಡಿಸುತ್ತಿದ್ದಾರಂತೆ. ಇದೆಲ್ಲ ಎಷ್ಟು ದಿಟ್ಟವೋ ಏನೋ, ಆದರೆ ಈ ಒಂದು ಆರೋಪ ಮಾತ್ರ ವಕೀಲ ಮಂಜುನಾಥರದ್ದು. ಅಲ್ಲದೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಕೂಡ ಇದೀಗ ಆತಂಕದಲ್ಲಿದ್ದಾರೆ. ಈ ಪ್ರಕರಣದಲ್ಲಿ ಮಂಜುನಾಥ್ ಗೌಡ ಅನ್ನೋ ಅಧಿಕಾರಿ ಎಸ್ಐಟಿ ತಂಡದಲ್ಲಿರುವುದು ಸೂಕ್ತವಲ್ಲ. ಅಲ್ಲದೆ ಇಂತಹ ಅಧಿಕಾರಿಗಳಿದ್ದರೆ ಈ ಪ್ರಕರಣ ಹಳ್ಳ ಹಿಡಿಯೋದು ಗ್ಯಾರಂಟಿ. ಒಂದು ವೇಳೆ ಈಗ ಈ ಆರೋಪವನ್ನ ಅಲ್ಲಗಳೆದ್ರೆ ಮುಂದಕ್ಕೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಅನ್ನೋದು ಸಿಗೋದಿಲ್ಲ. ದಯವಿಟ್ಟು ದಕ್ಷ ಅಧಿಕಾರಿಯಾಗಿರುವ ಪ್ರಣಬ್ ಮೊಹಂತಿ ಅವರು ಅಂತಹ ಅಧಿಕಾರಿಗಳನ್ನ ಕೈಬಿಡಬೇಕು. ಜೊತೆಗೆ ಅಂಥವರನ್ನು ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯಬೇಕು ಅನ್ನೋದು ಅವರ ಅಳಲು. ಈ ಬಗ್ಗೆ ವಕೀಲ ಮಂಜುನಾಥ್ ಕೂಡ ಸರ್ಕಾರಕ್ಕೆ ಮೇಲ್ಮುಖಾಂತರವೇ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಿರಸಿ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿಯಾಗಿರುವ ಮಂಜುನಾಥ್ ಗೌಡನ ವಿರುದ್ಧ ಆರೋಪ ಮಾಡಿದ್ದಾರೆ. ಜೊತೆಗೆ ಆತನನ್ನ ಎಸ್ಐಟಿ ತಂಡದಿಂದ ಕೈಬಿಡಬೇಕು ಎಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ 12 ಮತ್ತು 13ರಲ್ಲಿ ಗುರುತಿಸಲಾದ ಸ್ಥಳದಲ್ಲಿ ಯಥೇಚ್ಛವಾದ ಅಸ್ಥಿಪಂಜರಗಳು ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿರುವ ವಕೀಲರು ಹಾಗೂ ದೂರುದಾರ ಭೀಮ ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ. ಇದೀಗ ಒಳಗೊಳಗೆ ನಡೆಯುತ್ತಿರುವ ಇಂತಹ ಬೆಳವಣಿಗೆ ನಿಜಕ್ಕೂ ನ್ಯಾಯಪರ ನಿಂತವರು ಯಾರೂ ಒಪ್ಪಿಕೊಳ್ಳಲಾರದ್ದು. ಅಂತಹ ಪೊಲೀಸ್ ಅಧಿಕಾರಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಬಿಸಾಡಿ, ಪೊಲೀಸ್ ಸೇವೆ ಅನ್ನೋದು ಜನರ ಹಾಗೂ ನ್ಯಾಯಪರವಾಗಿರಬೇಕೇ ಹೊರತು ಅವನಿಷ್ಟ ಬಂದಂಗೆ ಆಡೋಕೆ ಇದೇನು ಅವನಪ್ಪನ ಮನೆಯಲ್ಲ. ಅವನಿಗೇನು 2 ಕೊಂಬಿಲ್ಲ. ಇದು ಪ್ರಜಾಪ್ರಭುತ್ವದ ರಾಷ್ಟ್ರ. ಇಲ್ಲಿ ಜನಸಾಮಾನ್ಯನೇ ಮೇಲು ಅನ್ನೋದನ್ನ ಮನಗಾಣದಿದ್ರೆ ಜನರಿಂದಲೇ ಉತ್ತರ ಸಿಗುತ್ತೆ ಅನ್ನೋದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ವಿಚಾರ. ಈಗಾಗಲೇ ಈ ಪ್ರಕರಣದಲ್ಲಿ ಕಡ್ಡಿ ಅಳ್ಳಾಡಿಸೋ ಅದೆಷ್ಟೋ ಪುಂಗಿದಾಸರು ಹುಟ್ಕೊಂಡಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಿಂದಿಡಿದು ಸ್ಥಳೀಯವಾಗಿಯೂ ನಾನಾ ಕಥೆಗಳನ್ನ ಅರುಹುತ್ತಿದ್ದಾರೆ. ಆದರೆ ಈ ಪ್ರಕರಣದ ನೈಜಾಂಶ ಬಯಲಿಗೆ ಬರೋದು ಪಾರದರ್ಶಕ ತನಿಖೆಯಾದಾಗ ಮಾತ್ರ. ಹೊಟ್ಟೆ ತುಂಬಿದರೆ ತಾನೇ ಸಮಾಧಾನ, ಇಲ್ಲದಿದ್ದರೆ ಎಲ್ಲದರಲ್ಲೂ ಹಿಂಸೆಯನ್ನ ಅನುಭವಿಸಬೇಕಾಗತ್ತೆ. ನೋಡೋಣ ಏನಾಗತ್ತೆ ಈ ಪ್ರಕರಣದ ಕಾವು ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.